ತ್ರೇತಾಯುಗದಲ್ಲಿ ರಾಮ 14 ವರ್ಷಗಳ ಕಾಲ ವನವಾಸ ಮಾಡಿದ್ನಂತೆ. ಆದರೆ ಈ ವನವಾಸ ಇದೆಯಲ್ಲ 496 ವರ್ಷಗಳ ವನವಾಸ. ಆ ವನವಾಸವನ್ನ ಮುಗಿಸಿ ತನ್ನದೇ ಜನ್ಮಭೂಮಿಗೆ ಇವತ್ತು ರಾಮ ವಾಪಸ್ಸಾಗ್ತಿದ್ದಾನೆ. ತನ್ನದೇ ಗುಡಿಯಲ್ಲಿ ಇವತ್ತು ರಾಮ ವಿರಾಜಮಾನನಾಗ್ತಿದ್ದಾನೆ. ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಆ ಸಡಗರ, ಆ ಖುಷಿ, ಆ ಭಕ್ತಿಯ ಪರಾಕಾಷ್ಠೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ಶ್ರೀರಾಮನ ಸ್ಮರಣೆ ರಿಂಗಣಿಸ್ತಾ ಇದೆ, ಮಾರ್ಧನಿಸ್ತಾ ಇದೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷ ಮೊಳಗ್ತಾ ಇದೆ. ರಾಮ ಜಪದಲ್ಲಿ ತೊಡಗಿದ್ದಾರೆ ಬಂದಿರುವಂತಹ ಜನ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ವಿವಿಧ ದೇಗುಲಗಳಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ ನಲ್ಲಿ ರಾಮನೂರಿನ ರಾಜವೈಭವದ ಸಂಭ್ರಮವನ್ನ ನೀವು ಗಮನಿಸ್ತಾನೆ ಇದ್ದೀರಿ. ದೇಶದ ಮೂಲೆ ಮೂಲೆಗಳಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಸಡಗರ ಮನೆ ಮಾಡಿದೆ ಅನ್ನುವಂಥದ್ದನ್ನ ನಿಮ್ಮ ಮನೆಯವರೆಗೂ ದೃಶ್ಯಗಳ ಮೂಲಕ ತಲುಪಿಸುವಂತಹ ಒಂದು ಕೆಲಸವನ್ನ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಮಾಡ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದ ಸುತ್ತಮುತ್ತ ಯಾವ ರೀತಿಯಾದಂತಹ ಸಂಭ್ರಮಾಚರಣೆಯಾಗ್ತಾ ಇದೆ, ಯಾವ ರೀತಿ ಶ್ರೀರಾಮನ ಭಜನೆಯಾಗ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಮನೂರಿನ ರಾಜವೈಭವದ ಗಮ್ಮತ್ತು ಇವತ್ತು ಎಲ್ಲೆಡೆ ರಾರಾಜಿಸ್ತಾ ಇದೆ. ಕೆಲವು ಗಂಟೆಗಳು ಮಾತ್ರ ಬಾಕಿ ಇರೋದು. ಆಗ್ಲೇ ರಕ್ಷಿತ್ ಹೇಳಿದ ಹಾಗೆ 496 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಿದ್ದಾನೆ ರಾಮಲಲ್ಲ. ಈ ಒಂದು ದಿನಕ್ಕಾಗಿ, ಈ ಒಂದು ಕ್ಷಣಕ್ಕಾಗಿ ಹೋರಾಟವನ್ನ ಮಾಡಿ ಎಷ್ಟೋ ತಲೆಮಾರುಗಳು ಅಳಿದು ಹೋಗಿದ್ದಾವೆ. ಎಷ್ಟೋ ಜನರ ಕನಸಾಗಿತ್ತು, ಎಷ್ಟೋ ಶತಮಾನಗಳ ಕನಸಾಗಿತ್ತು, ಎಷ್ಟೋ ಮಂದಿಯ ಹೋರಾಟದ ನಿರೀಕ್ಷೆ, ಹೋರಾಟದ ಪ್ರತೀಕ್ಷೆ ಈ ರಾಮ ಮಂದಿರವಾಗಿತ್ತು. ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಈ ರಾಮ ಮಂದಿರಕ್ಕಾಗಿ ನಡೆದಂತಹ ಹೋರಾಟದಲ್ಲಿ. ರಾಮ ಜನ್ಮಭೂಮಿಯಲ್ಲಿ ರಾಮನಿಗಾಗಿ ಒಂದು ಮಂದಿರ ಕಟ್ಟುವುದಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಯ್ತಲ್ಲ ಅನ್ನುವಂಥ ನೋವಿನ ಮಧ್ಯೆಯೂ ರಾಮನೂರಿನಲ್ಲಿ ಕೊನೆಗೂ ಶ್ರೀರಾಮ ಪ್ರತಿಷ್ಠಾಪನೆಯಾಗ್ತಿದ್ದಾನೆ. ಕೊನೆಗೂ ಶ್ರೀರಾಮ ವಿರಾಜಮಾನನಾಗ್ತಿದ್ದಾನೆ. ನಿರ್ಮಾಣವಾಗಿರುವಂತಹ ಆ ಭವ್ಯ ಮಂದಿರದಲ್ಲಿ ಆ ರಾಮಲಲ್ಲ ಮೂರ್ತಿಗೆ ಇವತ್ತು ಕೊನೆಗೂ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದೆ ಎನ್ನುವಂತಹ ಸಡಗರ ಎಲ್ಲೆಡೆ ಕಂಡು ಬರ್ತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಿ ಶ್ರೀರಾಮನ ಸ್ವಾಗತಕ್ಕೆ ಭಕ್ತರು ಸಂಭ್ರಮವನ್ನ ಪಡ್ತಿದ್ದಾರೆ. ಆವತ್ತು 14 ವರ್ಷಗಳ ವನವಾಸವನ್ನ ಮುಗಿಸಿ ರಾಮ ಅಯೋಧ್ಯೆಗೆ ವಾಪಸ್ಸಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಡಗರ, ಯಾವ ರೀತಿ ಸಂಭ್ರಮ ಇತ್ತು ಅನ್ನುವಂಥದ್ದು ನಮಗ್ ಗೊತ್ತಿಲ್ಲ. ಆದ್ರೆ 496 ವರ್ಷಗಳ ಬಳಿಕ ಮತ್ತೆ ಅಯೋಧ್ಯೆಗೆ ಶ್ರೀರಾಮ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಆ ಪುಟ್ಟ ಹೆಜ್ಜೆಗಳನ್ನ ಇಟ್ಟು ಅಯೋಧ್ಯೆಗೆ ಕಾಲಿಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಎಂಥ ವೈಭವ, ಎಂಥ ಸಂಭ್ರಮ, ಎಂಥ ಭಕ್ತಿಯ ಪರಾಕಾಷ್ಠೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಶ್ರೀರಾಮನೂರಿನ ರಾಜವೈಭವ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಆ ಸಂಭ್ರಮದ ಕ್ಷಣಗಳನ್ನು ಸಾರ್ಥಕಗೊಳಿಸಬೇಕು ಅಂತಾದರೆ ನಮ್ಮ ಜೊತೆಗೆ ಒಂದಿಷ್ಟು ವಿದ್ವಾಂಸರು ಜೊತೆಗೆ ಸೇರಿದ್ದಾರೆ. ಅಯೋಧ್ಯೆಯ ಇತಿಹಾಸದಿಂದ ಹಿಡಿದು ರಾಮನ ಆದರ್ಶದವರೆಗೆ ಇದೆಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಹೋರಾಟ, ಸಂಘರ್ಷ, ಇದರ ಉಲ್ಲೇಖವೂ ಕೂಡ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ನಮ್ಮ ಜೊತೆಗೆ ಡಾಕ್ಟರ್ ಅಜ್ಜಪಾಡಿ ಹರಿದಾಸ್ ಭಟ್, ಸಂಸ್ಕೃತ ವಿದ್ವಾಂಸರು, ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಭಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ದುಷ್ಯಂತ್ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಚೆನ್ನೈಯಿಂದ. ನಮಸ್ತೆ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಬಹುಶಃ ಅಯೋಧ್ಯೆ ತನ್ನ ಬಾಳಿನಲ್ಲಿ ಮತ್ತೆ ವೈಭವದ ದಿನಗಳನ್ನು ನೋಡ್ತಾ ಇದೆ. 496 ವರ್ಷಗಳ ನಂತರ ಅಯೋಧ್ಯೆಯ ಮಹತ್ವ ಮತ್ತು ಅಯೋಧ್ಯೆಯ ಬಾಳಿನ ಆ ಗತ ವೈಭವದ ದಿನಗಳನ್ನು ನೆನಪು ಮಾಡಿಕೊಳ್ಳಬಹುದಾ ಈ ಕ್ಷಣದಲ್ಲಿ?
ಖಂಡಿತ. ಆ, ಈ ಶುಭವಾದ ದಿವಸದಲ್ಲಿ ಎಲ್ರಿಗೂ ಶುಭಾಶಯಗಳು. ಆ ವಾಲ್ಮೀಕಿ ಶ್ರೀಮದ್ ರಾಮಾಯಣದಲ್ಲಿ ಕೋಸಲ ಅಂತ ಹೇಳುವ ಆ ಪ್ರಾವಿನ್ಸ್, ಆ ರೀಜನ್ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕೋಸಲೋ ನಾಮ ನಗರಿ ಸ್ಥಿತೋ ಜನಪದೋ ಮಹಾನ್ ನಿವಸ್ಯ ಸರಯೂ ತೀರೆ ಪ್ರಭೂತ ಧನಧಾನ್ಯವಾನ್. ಅದರ ರಾಜಧಾನಿಯಾಗಿರೋ ಅಯೋಧ್ಯ ಬಗ್ಗೆ ಹೇಳುವಾಗ, ಅಯೋಧ್ಯ ನಾಮ ನಗರಿ ತತ್ರಾಸಿ ಲೋಕ ವಿಶ್ರುತ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ. ಈ ಪುರಿ ಆದ ಅಯೋಧ್ಯ, ಆಯೋಧ್ಯೆ ಅಪರಾಜಿತೇತಿ ವಿದಿತ ಅಂತ ಹೇಳ್ತಾರೆ. ಈ ವೈಕುಂಠಕ್ಕೆ ಏನೆಲ್ಲ ಹೆಸರು ಇದೆಯೋ ಆ ಎಲ್ಲ ಹೆಸರು ಅಯೋಧ್ಯಗೂ ಇದೆ ಅಂತ ನಮ್ಮ ಆಚಾರ್ಯರು ತುಂಬಾ ಭಾಷ್ಯಗಳಲ್ಲಿ ಬರೆದಿದ್ದಾರೆ. ಪ್ಲಸ್ ನಾವು ವೆನ್ ವಿ ಲುಕ್ ಎಟ್ ಅಯೋಧ್ಯ ಆರ್ಕಿಟೆಕ್ಚರ್ ಬಗ್ಗೆ ಹೇಳುವಾಗ ವಿಮಾನ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸೊ ವಿಮಾನ ಸ್ಟ್ಯಾಂಡ್ಸ್ ಫಾರ್ ದ 7-story ಬಿಲ್ಡಿಂಗ್. ಭೂಷಣ ಅಂತ ಹೇಳುವ ಆ ವ್ಯಾಖ್ಯಾನದಲ್ಲಿ ಗೋವಿಂದರಾಜ ಸ್ವಾಮಿ ಹೇಳುವಾಗ 7-story ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ನಾವು ಮಾಡರ್ನ್ ಸಿಟೀಸ್, ಶಾಂಘೈ, ಸಿಂಗಪೂರ್, ಆಮೇಲೆ ನಾವು ಕೂಡ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ತಕೊಂಡ್ ಬಂದ್ವಿ. ಆ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಯೋಧ್ಯ ಅಂತ ನಗರಿ. ಆ ನಗರಿ ಮಾಡಿರೋ ಬಹು ಪುಣ್ಯನೇ ರಾಮ ಜನ್ಮ ಮಾಡಿರೋದು. ಜನ್ಮ ಅಂತ ಹೇಳಿಕ್ಕಿಂತ ಬೆಟರ್ ವರ್ಡ್ ಅವತಾರ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ಅಂತ ಗದ್ಯ ಪ್ರಯೋಗ ಮಾಡುತ್ತಾರೆ ಸ್ವಾಮಿ ವೇದಾಂತ ದೇಶಿಕರು. ನಮ್ಮ ದೇವರ ನಾಮ ಕೂಡ ಹೇಳುವಾಗ ಆ ರಾಮ ನಾಮ ರಮಯತೀತಿ ರಾಮಃ, the one who is extremely handsome to look at, the one whose name is very very sweet. ನೋಡಕ್ಕೂ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ. ಅವ್ರ ನಾಮ ಉಚ್ಚಾರಣೆ ಮಾಡುವಾಗ ಕೂಡ ಪ್ರಾಬಬ್ಲಿ ವಿ ಮೇ ನಾಟ್ ಗೆಟ್ ಡಯಾಬಿಟೀಸ್, ಆದ್ರೆ ಹಿ ಸೋ ಸ್ವೀಟ್ ಟು ಇವನ್ ಲಿಸನ್ ಟು. ಸೊ ಆ ರೀತಿಯಲ್ಲಿ ಇರೋ ರಾಮನಾಮಕ್ಕೋಸ್ಕರನೇ ನಮ್ ದೇವರ ನಾಮದಲ್ಲಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮವ ಸಕ್ಕರೆ ಅಂತ ಸಾಹಿತ್ಯ ಪ್ರಯೋಗ. ಸೊ ಆಲ್ ದೀಸ್ ವರ್ಕ್ಸ್ ಪಾಯಿಂಟ್ ಟು ಒನ್ ಗ್ರೇಟ್ ಥಿಂಗ್, ದಟ್ ಅಯೋಧ್ಯ ವಾಸ್ ದ ಬೆಸ್ಟ್. ಇದಕ್ಕಿಂತ ಒಂದು ಬೆಟರ್ ಕಂಟೆಂಟ್ ಇದೆಯಾ ಅಂತ ಕೇಳುವಾಗ, ಆ ಅಯೋಧ್ಯ ನಗರಿನಲ್ಲಿ ಇಕ್ಷ್ವಾಕು ವಂಶದಲ್ಲಿ ಬಂದಿರೋ ಎಲ್ರು ಆಲ್ ರಾಜಾಸ್, ಅವ್ರಿಗೆ ಕುಲ ದೈವ ಕುಲಧನ ರಂಗನಾಥ ಸ್ವಾಮಿ. ಆ ಕಾಲದಲ್ಲಿ ಅವ್ರಿಗೆ ಹೆಸರು ನಾರಾಯಣ ಜಗನ್ನಾಥ. ಆರಾಧಯ ಜಗನ್ನಾಥಂ ಇಕ್ಷ್ವಾಕು ಕುಲ ದೈವತಂ ಅಂತ ಒಂದು ಶಬ್ದ, ಒಂದು ವಾಕ್ಯ. ಮತ್ತೊಮ್ಮೆ ಸಹಪತ್ನ್ಯ ವಿಶಾಲಾಕ್ಷ್ಯಾಂ ನಾರಾಯಣ ಉಪಾಗಮತ್. ನಾರಾಯಣ ಜಗನ್ನಾಥವಾಗಿರೋ ಆ ಕುಲಧನವನ್ನು ರಾಮ ಪಟ್ಟಾಭಿಷೇಕ ಮುಗಿಯೋ ಸಮಯದಲ್ಲಿ ವಿಭೀಷಣಕ್ಕೆ ಕೊಟ್ರು. ಆ ವಿಭೀಷಣ ಸಂಸ್ಥಾಪನೆ ಮಾಡಿರೋ ಆ ಆಲಯನೇ ಶ್ರೀರಂಗಂ ಅಂತ ಚೆನ್ನೈ ಟ್ರಿಚಿಯಲ್ಲಿರೋ ಆ ಬ್ಯೂಟಿಫುಲ್ ಐಲ್ಯಾಂಡ್. ಈ ಶ್ರೀರಂಗಂ ರಂಗನಾಥ ಸ್ವಾಮಿ ಅವರ ಕಟಾಕ್ಷ ನಮ್ಗೆ ಬೇಕು ಅಂತಾನೆ ಕರ್ನಾಟಕದಲ್ಲಿ ಶಿವನ ಸಮುದ್ರ, ಶ್ರೀರಂಗಪಟ್ಟಿನ, ಮತ್ತೆ ತಮಿಳುನಾಡುವಲ್ಲಿ ಪರಿಮಳ ರಂಗನಾಥ, ಇಷ್ಟೊಂದು ದೇವಸ್ಥಾನ ನಿರ್ಮಾಣ ಆಯಿತು. ಸೊ ರಾಮ, ನಾವು ಪ್ರಾರ್ಥನೆ ಮಾಡೋದು ಅಯೋಧ್ಯ ರಾಮರಿಗೆ. ಆ ರಾಮದ ಕುಲಧನ ಇರೋದು ದಕ್ಷಿಣ ಭಾರತದಲ್ಲಿ ಇರೋ ಶ್ರೀರಂಗಂ ಕ್ಷೇತ್ರದಲ್ಲಿ. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಅಮಾಲ್ಗಮೇಷನ್ ಆಫ್ ಸೋ ಮೆನಿ ಥಾಟ್ಸ್ ಅಬೌಟ್ ಆರ್ ಸ್ಕ್ರಿಪ್ಚರ್ಸ್ ಅಂಡ್ ಆರ್ ಸ್ಕಲ್ಪ್ಚರ್. ಎಸ್, ನಾನು ಭಟ್ರನ್ನ ಕೂಡ ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋಣ. ಒಂದು ವಿಚಾರ ಇಲ್ಲಿ, ಸ್ವರ್ಣ ಲಂಕೆಯನ್ನು ಗೆದ್ದಂಥ ರಾಮ ಸ್ವರ್ಣ ಲಂಕೆಯನ್ನು ಬಿಟ್ಟು ಅಯೋಧ್ಯೆಗೆ ಬರ್ತಾನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಅಯೋಧ್ಯೆಗೆ ಬರ್ತಾನೆ. ಬಟ್ ಅಯೋಧ್ಯೆಯಲ್ಲಿ ಆತನಿಗೊಂದು ಮಂದಿರ ಕಟ್ಟೋದಕ್ಕೆ ನಮಗೆ 496 ವರ್ಷ ಆಯಿತು. ಇರುವಂಥ ಮಂದಿರ, ಕೆಡವಿದಂಥ ಮಂದಿರವನ್ನು ಮತ್ತೆ ಕಟ್ಟೋದಕ್ಕೆ 496 ವರ್ಷ ಆಯಿತು. ಇವತ್ತಿದು ಸಾರ್ಥಕ ಕ್ಷಣಗಳಲ್ವಾ ಭಾರತ ಪರಂಪರೆಗೆ? ಖಂಡಿತವಾಗಿಯೂ ಸಾರ್ಥಕ ಕ್ಷಣ. ಆದರೆ ಒಂದು ಅಂಶವನ್ನು ನಾವು ಗಮನಿಸಬೇಕು, ರಾಮನಿಗೋಸ್ಕರ ಇದು ಮಂದಿರ ಅಲ್ಲ, ನಮಗೋಸ್ಕರ ಮಂದಿರ. ರಾಮ ಇದ್ದ ಕಾಲದಲ್ಲಿಯೂ ಕೂಡ ವ್ಯಕ್ತಿ ಪೂಜೆಯನ್ನು ಆತ ಸಹಿಸ್ತಾ ಇರಲಿಲ್ಲ. ತನ್ನನ್ನು ಎದುರುಗಡೆ ಯಾರು ಪ್ರಶಂಸೆ ಮಾಡ್ತಾರೋ ಕಿವಿ ಮುಚ್ಚಿಕೊಂಡು ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದ ಶ್ರೀರಾಮಚಂದ್ರ ಅಂತ ಹೇಳ್ತಾ ಇದ್ದ. ಆದರೆ ಇಡೀ ನಮ್ಮ ಭಾರತ ಭೂಮಿ ಪುಣ್ಯಭೂಮಿ ಅನಿಸಿಕೊಳ್ಳೋದಕ್ಕೆ ಇಬ್ಬರು ಮಹಾತ್ಮರು ಕಾರಣರಾಗಿದ್ದಾರೆ. ಅಂದರೆ ಸಾಕ್ಷಾತ್ ನಾರು ಸೃಷ್ಟಿಕರ್ತ ಅಂತ ಯಾರನ್ನು ಭಾವಿಸ್ತೇವೋ ಭಗವಂತ, ಅವನು ರಾಮನಾಗಿ ಕೃಷ್ಣನಾಗಿ ಈ ಭೂಮಿಯಲ್ಲಿ ಅವತರಿಸಿದ್ದಾರೆ. ಹೀಗಾಗಿ ಭರತ ಭೂಮಿಗೆ ಪಾವಿತ್ರ್ಯ, ಒಂದು ಮಹತ್ವ ಅಂತಿದ್ದರೆ ಭಗವಂತನ ಈ ಎರಡು ರೂಪಗಳು ಕಾರಣ. ರಾಮನ ಅವತಾರ ಎರಡನೇ ಯುಗ, ಕೃತ ತ್ರೇತಾಯುಗದಲ್ಲಿ ಆಯಿತು. ಕೃಷ್ಣನ ಅವತಾರ
ದ್ವಾಪರ ಯುಗದಲ್ಲಿ ಆಯಿತು. ಈ ಎರಡು ಅವತಾರಗಳ ಮಧ್ಯದಲ್ಲಿ ಸುಮಾರು ಇಡೀ ಚತುರ್ಯುಗ ಒಂದು ಬಾರಿ ಕಳೀಬೇಕಾದರೆ 43,20,000 ವರ್ಷಗಳು ಮಾನವ ವರ್ಷಗಳು ಕಳೀಬೇಕು ಅಂತ ಇರೋದು. ಅಲ್ಲಿಗೆ ತ್ರೇತಾಯುಗಕ್ಕೂ ದ್ವಾಪರ ಯುಗಕ್ಕೂ ಮಧ್ಯೆ ಒಂದು 20 ಲಕ್ಷ ವರ್ಷಗಳ ಅಂತರ ಇದೆ. ಇಷ್ಟು ಅಂತರಗಳಲ್ಲಿ ದಶಾವತಾರಗಳಲ್ಲಿ ಸೇರಿದ ರಾಮ ಕೃಷ್ಣರು ಇಲ್ಲಿ ಅವತರಿಸಿದ್ದಾರೆ. ನಮಗೆ ರಾಮನಿಗೆ ಆ ಜಾಗದಲ್ಲಿ ಅವನು ಆ ಅಯೋಧ್ಯೆಯನ್ನು ತನ್ನ ಅವತಾರಕ್ಕೆ ಆರಿಸಿಕೊಂಡ ಅಂದರೆ ಆ ಅಯೋಧ್ಯೆ ಎಂಥ ಪುಣ್ಯಭೂಮಿ ಆಗಿರ್ಬೋದು ಅಂತ ಹೇಳಿ ಇಡೀ ನಮ್ಮ ಭರತಖಂಡದಲ್ಲಿ ದೇವರು ತಾನು ಮಾನವನಾಗಿ ಅವತರಿಸಬೇಕಾದ್ರೆ ಆರಿಸಿಕೊಂಡ ಜಾಗ ಅಯೋಧ್ಯೆ ಅಂತಾಗಬೇಕಾದ್ರೆ ಭಗವಂತನೇ ಅಲ್ಲಿ ಎಂಥ ಪ್ರಾಶಸ್ತ್ಯವನ್ನು ಕಂಡಿದ್ದ. ಅವನು ಹುಟ್ಟಿದ್ರಿಂದ ಪವಿತ್ರವಾಯಿತು, ಹೌದು. ಅವನು ಹುಟ್ಟೋಕ್ಕೆ ಮುಂಚೆಯೂ ಕೂಡ ಸಪ್ತಕ್ಷೇತ್ರಗಳಲ್ಲಿ ಒಂದಾಗಿ ಅಯೋಧ್ಯೆ ಪರಿಗಣಿತವಾಗಿತ್ತು. ಯಾಕೆಂದರೆ ನೋಡಿ, ನಮ್ಮ ಪ್ರಾಚೀನ ಕ್ಷತ್ರಿಯ ಕುಲ ಸೂರ್ಯವಂಶ ಚಂದ್ರವಂಶ ಅಂತ ಎರಡು ವಿಭಾಗವಾಗಿದೆ. ಸೂರ್ಯವಂಶದ ಎಲ್ಲ ರಾಜರು ಅರಸರು ಆಳಿದ್ದು ಅಯೋಧ್ಯೆಯಿಂದ, ಇಡೀ ನಮ್ಮ ಭರತಖಂಡವನ್ನು ಆಳಿದ್ದು ಅಯೋಧ್ಯೆಯಿಂದ. ಆಗಲೇ ಹೇಳಿದಂತೆ ಬ್ರಹ್ಮದೇವರು ಸೃಷ್ಟಿಯ ಆರಂಭದ ವ್ಯಕ್ತಿಗಳು, ದೇವರಿಂದ ಸೃಷ್ಟಿಯಾದವರು. ಅವರಿಂದ ಕಶ್ಯಪರಿಂದ ಮನು ಈ ಸೂರ್ಯವಂಶದ ಮಾನವರು ಅಂತ ನಾವು ಹೇಳ್ಕೊಳ್ತೇವೆ. ನಮಗೆಲ್ಲ ಮೂಲ ಪುರುಷನಾದ ಮನು ಸೂರ್ಯವಂಶದ ಮೊದಲ ರಾಜ. ಸಂಕಲ್ಪ ಮಾತ್ರದಿಂದ ಈ ಅಯೋಧ್ಯೆಯನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಆ ಪರಂಪರೆಯಲ್ಲಿ ಇಕ್ಷ್ವಾಕು, ನಮ್ಮ ದೇಶಕ್ಕೆ ಮತ್ತೊಂದು ಹೆಸರು ಭಾರತ ಅಂತ, ಈ ವಂಶದ ಪರಂಪರೆಯಲ್ಲಿ ಬಂದವನು ಭರತ ಚಕ್ರವರ್ತಿ. ಯಾರಿಂದ ನಮ್ಮ ದೇಶ ಭಾರತ ಆಯಿತೋ ಅವನು ಆಳಿದ ಭೂಮಿ ಅಯೋಧ್ಯೆ. ಹೀಗಾಗಿ ರಾಮದೇವರ ಅವತಾರದಿಂದ ಆ ಭೂಮಿ ಪವಿತ್ರವಾಯಿತು. ಪವಿತ್ರವಾದ ಭೂಮಿಯಲ್ಲಿ ರಾಮ ಅವತಾರ ಮಾಡಿದ. ಸ್ಕಂದ ಪುರಾಣದಲ್ಲಿ ಅಯೋಧ್ಯೆಯ ಮಹತ್ವ ಬರ್ತದೆ. ಅಯೋಧ್ಯೆ ಅಂದರೆ ಅಕಾರ ವಿಷ್ಣು, ಆಯೋಧ್ಯ 3 ಅಕ್ಷರಗಳಿದೆ. ಯಕಾರ ಬ್ರಹ್ಮ, ಧಕಾರ ರುದ್ರ. ತ್ರಿಮೂರ್ತಿಗಳ ಸಂಕೇತವಾಗಿ ಅಯೋಧ್ಯ ಅಂತ 3 ಅಕ್ಷರ ಈ ಕ್ಷೇತ್ರಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಅನೇಕ ಸರಯೂ ನದಿಯಲ್ಲಿ ಅನೇಕ ಸಂದರ್ಭಗಳನ್ನು, ಅನೇಕ ಸ್ಥಳಗಳನ್ನು ಗುರುತಿಸ್ತಾರೆ. ಅಯೋಧ್ಯೆ ರಾಮನ ಅವತಾರಕ್ಕಿಂತ ಮುಂಚೆಯೂ ಕೂಡ ಕಾರ್ತಿಕ ಮಾಸದ ದಶಮಿಯಿಂದ ಪೌರ್ಣಮಿಯವರೆಗೆ ಅಯೋಧ್ಯೆಯ ತೀರ್ಥಯಾತ್ರೆ ತುಂಬ ಪುಣ್ಯಪ್ರದವಾದದ್ದು ಅಂತ ಹೇಳ್ತಾರೆ. ಇಲ್ಲೊಂದು ವಿಶೇಷವನ್ನು ಗಮನಿಸಬೇಕು. ದೇವರು ತನ್ನ ಮೂಲ ರೂಪದಿಂದ ಏನು ವೈಕುಂಠ ಅಂತ ಹೇಳ್ತಾನೋ, ಆ ವೈಕುಂಠ ಅನ್ನೋದು ವಿಶಾಲವಾದ ಪ್ರದೇಶ. ಅವನು ಇರುವ ಅರಮನೆಗೆ ಅಯೋಧ್ಯ ಅಂತ ಹೆಸರು. ಆ ಹೆಸರು ಇದಕ್ಕೆ ಬಂದಿದೆ. ಹೀಗಾಗಿ ರಾಮ ಹುಟ್ಟಿದ ಊರು. ಆದರೆ ಆ ಊರಲ್ಲಿ ರಾಮನಿಗೋಸ್ಕರ ಭಕ್ತರು ನಿರ್ಮಿಸಿದ ಒಂದು ದೇವಾಲಯ, ಅದು ಪರಕೀಯರ ದಾಳಿಗೆ ತುತ್ತಾಗಿ ಅದನ್ನು ಮತ್ತೆ ಕಟ್ಟಬೇಕಾದರೆ ವಿಶೇಷ ಅಂದರೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು 75 ವರ್ಷ ಕಾಯಬೇಕಾಯ್ತು. ಇದು ನಮ್ಮ ಭಾರತದ ದುರಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.